ಸಿದ್ದು ಸಿಎಂ ಗುದ್ದು. ಇದು ಸಿಎಂ ಕುರ್ಚಿಗೆ ತಾನೇ ಕೊಟ್ಟಿರುವಂತಹ, ಸಿಎಂ ಕುರ್ಚಿಯ ಕನಸು ಕಾಣ್ತಿದ್ದಂಥವ್ರಿಗೆ ಸಿಎಂ ಸಿದ್ದರಾಮಯ್ಯವರು ಕೊಟ್ಟಿರುವಂತಹ ಗುದ್ದು. ಯಾಕಂದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಕಳೆದ 10-15 ದಿವಸಗಳಿಂದಂತೂ ಏನು ನಾಳೆ ಬೆಳಗ್ಗೆನೇ ಸಿದ್ದರಾಮಯ್ಯನ ಕುರ್ಚಿ ಬದಲಾವಣೆ ಆಗುತ್ತೆ, ಅಲ್ಲಿ ಶಿವಕುಮಾರ್ ಅವರು ಬಂದು ಕೂರ್ತಾರೇನೋ ಅನ್ನುವಂಥ ವಾತಾವರಣದ ಚರ್ಚೆ ಆಗ್ತಾ ಇತ್ತು. ಆದರೆ ಅದನ್ನೆಲ್ಲವನ್ನು ಕೂಡ ಒಂದೇ ಏಟ್ನಲ್ಲಿ ಇಲ್ಲ ಹಂಗೇನೂ ಆಗೋದಿಲ್ಲ ಅನ್ನುವಂತಹ ದಾಟಿಯಲ್ಲಿ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ. ಅದನ್ನು ವರದಿ ನಿಂತು ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ನಡೆಸಬೇಡಿ, ನಮ್ಮ ಸಿಎಂ ಮಾಡಿ, ಅವೆಲ್ಲ ಅವಶ್ಯಕತೆ. ಹೌದು, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಖಾಲಿ ಇದೆಯಾ ಈಗ? What option I have? I have to stand by him, I support him, I don't have any objection to him. ನಾನೇ ಮುಖ್ಯಮಂತ್ರಿ, ನಾನೇ 5 ವರ್ಷದ ಪೂರ್ಣಾವಧಿ ಸಿಎಂ ಆಗಿದ್ದೆ, ಸಿಎಂ ಆಗಿದ್ದೀನಿ, ಸಿಎಂ ಆಗಿರ್ತೀನಿ. ಯಾವುದೇ ನಿರ್ಧಾರ ಕೈಗೊಳ್ಳೋದಿದ್ದರೂ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳುತ್ತಲೇ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂಬ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ರಾಜ್ಯ ಸರ್ಕಾರಕ್ಕೆ 2 ವರ್ಷ ಕಳೆಯುತ್ತಿದ್ದಂತೆ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರ ಸೇರಿದಂತೆ ಇನ್ನಿತರೆ ಚರ್ಚೆಗಳು ಮುನ್ನೆಲೆಗೆ ಬಂದಿದ್ವು. ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕೆಂದು ಕೆಲ ಆಪ್ತ ಶಾಸಕರು ಬ್ಯಾಟಿಂಗ್ ಮಾಡುತ್ತಿದ್ರು. ಶಿವಗಂಗಾ ಬಸವರಾಜು, ಎಚ್.ಸಿ. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಸಿಪಿ ಯೋಗೇಶ್ವರ್, ಡಾಕ್ಟರ್ ರಂಗನಾಥ್ ಸೇರಿದಂತೆ ಹಲವರು ಬ್ಯಾಟಿಂಗ್ ಮಾಡುತ್ತಿದ್ರು. ರಂಭಾಪುರಿ ಶ್ರೀ, ಅಜ್ಜಯ್ಯನ ಮಠದ ಶ್ರೀಗಳು ಕೂಡ ಮಾತಾಡ್ತಿದ್ರು. ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಐ ವಿಲ್ ರಿಮೈನ್ ಆಸ್ ಎ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಟಿನ್ಯೂ ಆಸ್ ಎ ಚೀಫ್ ಮಿನಿಸ್ಟರ್. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಖಾಲಿ ಇದೆಯಾ ಈಗ? ಲೀಡರ್ಶಿಪ್ ಇಶ್ಯೂ ಇಸ್ ನಾಟ್ ದೇರ್, ಇಟ್ ವಾಸ್ ನಾಟ್ ಡಿಸ್ಕಸ್ಡ್. 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಭವನದಲ್ಲಿ ಕುಳಿತೆ ರಾಜ್ಯ ಹಾಗೂ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ನಾನೇ ಸಿಎಂ ಆಗಿದ್ದೀನಿ, ಸಿಎಂ ಆಗಿರುತ್ತೇನೆ ಎಂದು ಹೇಳುವ ಮೂಲಕ ಬದಲಾವಣೆ, ಕ್ರಾಂತಿ, ಪುನರಚನೆಗೆಲ್ಲ ಫುಲ್ ಸ್ಟಾಪ್ ಇಟ್ರು. ನನಗೆ ಜನರ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ, ಡಿಕೆ ಶಿವಕುಮಾರ್ ಬೆಂಬಲವೂ ಇದೆ ಎಂದರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಶಾಸಕರನ್ನ ಭೇಟಿ ಆಗ್ತಿರೋದು ಅವರ ಸಮಸ್ಯೆಗಳನ್ನ ಕೇಳೋದಕ್ಕೆಂದಷ್ಟೇ ಹೇಳಿದ್ರು. ಏನೇ ತೀರ್ಮಾನಗಳಿದ್ದರೂ ಹೈಕಮಾಂಡ್ ಆದೇಶವೇ ಅಂತಿಮ, ಅದಕ್ಕೆ ಇಬ್ಬರು ಬದ್ಧ ಎಂಬ ಸಂದೇಶವನ್ನ ಬೆಂಗಳೂರಿನ ಕಡೆಗೆ ತೇಲಿಬಿಟ್ರು. ಐ ವಿಲ್ ರಿಮೈನ್ ಆಸ್ ಎ ಚೀಫ್ ಮಿನಿಸ್ಟರ್, ಐ ವಿಲ್ ಕಂಟಿನ್ಯೂ ಆಸ್ ಎ ಚೀಫ್ ಮಿನಿಸ್ಟರ್, ಐ ವಿಲ್ ಬಿ ದೇರ್ ಫಾರ್ 5 years. ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ನಾವು ಹೇಳಿದೀವಿ, ಹೈಕಮಾಂಡ್ ನಾವು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ. ಅದನ್ನ ನಂಬರ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ನಾವು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ. ವಿಲ್ ಬಿ ಅಬೈಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀನಿ. ಅದನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ.ಕೆ. ಶಿವಕುಮಾರ್ ಕೂಡ ಬದ್ಧ. ದಟ್ ಲೀಡರ್ಶಿಪ್ ಇಶ್ಯೂ ಇಸ್ ನಾಟ್ ದೇರ್, ಇಟ್ ವಾಸ್ ನಾಟ್ ಡಿಸ್ಕಸ್ಡ್. ದೇರ್ ಇಸ್ ನೋ ವೇಕೆನ್ಸಿ. ಇಸ್ ದೇರ್ ಎನಿ ವೇಕೆನ್ಸಿ ಚೀಫ್ ಮಿನಿಸ್ಟರ್ಶಿಪ್? ಐ ಆಮ್ ವೆರಿ ಮಚ್ ಹಿಯರ್ ಬಿಫೋರ್ ಯು. ಐ ಆಮ್ ದಿ ಚೀಫ್ ಮಿನಿಸ್ಟರ್ ಕರ್ನಾಟಕ. ಹಾಗೆ ಮುಂದುವರೆದು ಮಾತನಾಡಿದ ಸಿಎಂ 2023ರ ಚುನಾವಣೆಗೆ ಹೋದಂತೆಯೇ 2028ರ ಚುನಾವಣೆಯನ್ನೂ ಮಾಡುತ್ತೇವೆ ಎಂದರು. ಈ ಮೂಲಕ 2028ರ ವಿಧಾನಸಭೆ ಚುನಾವಣೆಯನ್ನು ಕೂಡ ಸಿದ್ದರಾಮಯ್ಯ ಅವರನ್ನೇ ಮುಂಚೂಣಿಯಲ್ಲಿಟ್ಟು ಸಾಮೂಹಿಕ ನೇತೃತ್ವದಲ್ಲೇ ಮಾಡಬಹುದು ಎಂಬ ಸುಳಿವು ಕೊಟ್ಟರು. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿದ್ದೀರಾ ಅಂತ? 2023ರಲ್ಲಿ ಏನ್ ನಡೆಯಿತೋ ಅದೇ ರೀತಿ ನಡೆಯುತ್ತೆ. ಸಿದ್ದರಾಮಯ್ಯ ದೆಹಲಿಯಲ್ಲಿ ಹೀಗೆ ಹೇಳುತ್ತಿರುವಾಗಲೇ ಡಿಕೆ ಆಪ್ತ ಬಳಗದಲ್ಲಿ ಕಂಪನ ಮೂಡಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದ ಶಾಸಕರಿಗೆಲ್ಲ ಶಾಕ್ ಆಗಿದೆ. ಆದರೆ ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಆಗಬೇಕೆಂದು ಆಸೆ ಇಟ್ಟುಕೊಳ್ಳುವುದರಲ್ಲಿ ಏನೂ ತಪ್ಪಿಲ್ಲ ಎಂದರು.
ಡಿಕೆ ಪರ ಕೆಲ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡುತ್ತಿರುವ ಬಗ್ಗೆಯೂ ಸಿಎಂ ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ರು. Will you be completing complete 5-year terms as Karnataka CM? Mr. D.K. Shivakumar himself said it that there is no vacancy of the CM post. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ವಾ. 1 or 2 MLAs ಅವ್ರು ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಖರ್ಗೆ ಅವ್ರು ಹೇಳಬೇಕು, ರಾಹುಲ್ ಗಾಂಧಿ ಅವರು ಹೇಳಬೇಕು ಅಲ್ವಾ. DCM ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಈಗ ಅನಿವಾರ್ಯವಾಗಿ ಅವರು ನಥಿಂಗ್ ರಾಂಗ್. ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ನಥಿಂಗ್ ರಾಂಗ್. ಅಥವಾ ಇನ್ನೊಬ್ಬ MLA ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ರೆ ನಥಿಂಗ್ ರಾಂಗ್. ಒಂದು ಕ್ರಿಯಾಶೀಲತೆ ಎಷ್ಟು ಚುರುಕಾಗಿ ಮಾಡಿದ್ರು. ಬಹುಶಃ ಚುನಾವಣೆ ನಂತರದಲ್ಲಿ ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು. ಅವರ ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ DK ಶಿವಕುಮಾರ್ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ. ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡಲ್ಲ. ಪಾರ್ಟಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಮತ್ತೆ MLAs ಮತ್ತು ಪಾರ್ಟಿ ಹೈಕಮಾಂಡ್. ಸಂಪುಟ ಪುನರಚನೆ ಸದ್ಯಕ್ಕಿಲ್ಲ. ನಿಗಮ ಮಂಡಳಿಗೆ ಶೀಘ್ರವೇ ನೇಮಕ. ದೆಹಲಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಭೇಟಿಗೆ ಟೈಮ್ ಕೇಳಿದ್ದಾರೆ. ಆದರೆ ಸಿಗೋ ಲಕ್ಷಣಗಳಿಲ್ಲ. ಆದರೆ ರಣದೀಪ್ ಸುರ್ಜೇವಾಲಾ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಆ ವೇಳೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಗ್ಗೆ ಮಾತ್ರ ಮಾತನಾಡಲಿದ್ದಾರೆ. ಆದರೆ ಸಂಪುಟ ಪುನರಚನೆಯಂತೂ ಸದ್ಯಕ್ಕಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವರಾಗುವ ಆಸೆ ಕಂಡವರ ಕನಸಿಗೆ ತಾತ್ಕಾಲಿಕ ನಿರಾಸೆಯಾಗಿದೆ. ಸಚಿವ ಸಂಪುಟದ ಪುನರಚನೆಯೂ ಇಲ್ಲ, ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ ಆಗಿಲ್ಲ. ಕಾಂಗ್ರೆಸ್ನಲ್ಲಿ 4-5 ಪವರ್ ಸೆಂಟರ್ಗಳಿರೋದ್ರಿಂದಲೇ ಎಲ್ಲಾ ಗೊಂದಲಗಳು ಆಗ್ತಿವೆ ಅಂತಿದ್ರು KN ರಾಜಣ್ಣ. ಆ ಕಾರಣಕ್ಕಾಗಿ ಸೆಪ್ಟೆಂಬರ್ ಕ್ರಾಂತಿಯ ಕಹಳೆ ಮೊಳಗಿಸಿದ್ರು. ಇದೀಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಗೊಂದಲವೂ ಕೂಡ ಪವರ್ ಸೆಂಟರ್ಗಳಿಂದಲೇ ಅನ್ನೋದು ರಾಜಣ್ಣವಾದ. ಆದರೆ ಎಷ್ಟೇ ಪವರ್ ಸೆಂಟರ್ಗಳಿದ್ರೂ ಹೈಕಮಾಂಡ್ ಮಾಡುತ್ತೆ ಅನ್ನೋದು ಮಹದೇವಪ್ಪ ವಾದ. ದೆಹಲಿನಲ್ಲಿ ಪವರ್ ಸೆಂಟರ್ಗೆ ನಾನು ಹೇಳಿದಂಥ ಸ್ಟೇಟ್ಮೆಂಟ್ ಇವತ್ತು ನನ್ನ ಬದ್ಧ. 3 ಪವರ್ ಸೆಂಟರ್ ಇರ್ತಕ್ಕಂಥದ್ದು. DK ಶಿವಕುಮಾರ್ ಒಂದು ಪವರ್ ಸೆಂಟ್ರು, ಸಿದ್ದರಾಮಯ್ಯವ್ರದ್ದೊಂದು, ಮತ್ತು ದೆಹಲಿನಲ್ಲಿ ನಮ್ಮ ಖರ್ಗೆ ಅವರು ಇದ್ದಾರೆ. ದೆಹಲಿ ಹೈಕಮಾಂಡ್ ಅದು ಒಂದು ಪವರ್ ಸೆಂಟ್ರೇ. ಹೈಕಮಾಂಡು ಕೂಡ ಒಂದು ಪವರ್, ಅದು 3 ಇದಾವೆ ಅಂತ ಹೇಳಿದ್ದೀನಿ. ನಾನು ಸತ್ಯ ಹೇಳಿದ್ದೀನ? ಸತ್ಯ ಹೇಳ್ತಕ್ಕಂಥದ್ದು ಹೇಳಿದ್ದೀನಿ. ಎಷ್ಟು ಸರಿ ಹೇಳಿದ್ರು ಇಷ್ಟೇನೆ. ಇಲ್ಲ, ಅವೆಲ್ಲ ಏನೇ ಇದ್ರೂ ಹೈಕಮಾಂಡು ಇದೆಲ್ಲ ನಿವಾರಣೆ ಮಾಡುತ್ತೆ, ಮಾಡ್ತಾರೆ. ಯಾವಾಗ ಆಗ್ಬೋದು ಸರ್ MLC ನಾಮನಿರ್ದೇಶನ ಮತ್ತೆ ಕಾರ್ಯಕರ್ತರಿಗೆ ಅಧಿಕಾರ ಸಿಗೋದು? ಇದು ಡೈರೆಕ್ಟರ್ ಬೋರ್ಡು ಮತ್ತೊಂದು ಕಡೆಗೆ ಸದಸ್ಯ ಸ್ಥಾನ, ಅದನ್ನೆಲ್ಲ ಹೈಕಮಾಂಡ್ ಬೇಗ ಮಾಡಬೇಕು ಅಂತ ಇದೆ, ಮಾಡ್ತಾರೆ ಆದಷ್ಟು ಬೇಗ. ನಾನೇ 5 ವರ್ಷಗಳ ಸಿಎಂ ಅನ್ನುತ್ತಲೇ ರಾಜ್ಯ ಬಿಜೆಪಿ DK ಶಿವಕುಮಾರ್ರನ್ನ ಕೆಣಕಿದೆ. DK ಶಿವಕುಮಾರ್ ಸಿಎಂ ಕನಸು ಭಗ್ನವಾಗಿದೆ ಎಂದು ಕಿಚಾಯಿಸಿದೆ. ಇದೇ ವಿಚಾರವಾಗೇ ನಾಯಕರ ಕಚ್ಚಾಟವೂ ಜೋರಾಗಿದೆ. ಆ ಮ್ಯಾಂಡೇಟನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಆಪರೇಷನ್ ಕಮಲ ಮಾಡಿದ್ರಲ್ಲ, ಮ್ಯಾಂಡೇಟೇ ಇಲ್ಲದೆ ಅವರು ಮಧ್ಯೆ ಹೇಳ್ತಾರೆ. ಅವರೇ ಹೈಕಮಾಂಡ್ ಥರ ಮಾತಾಡ್ತಾರೆ BJP ಅವರು. ಹಿಂಗಾಗೋಯ್ತು, ಇದು ಹಂಗೋಗೋಯ್ತು, ಅವ್ರಿಗೆ ಹಿಂದೆ ಮುಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವರು ಹಿಂದೆ ರುಚಿ ನೋಡಿದಾರಲ್ಲ 2 ಸಾರಿ, ಈ ಸಾರಿ ಏನಾಗುತ್ತೆ ಅನ್ನೋದು ಅವ್ರ ಅನಿಸಿಕೆ ಇರ್ಬೋದು. ಈಗ ಈ ಪ್ರಶ್ನೆ ಬಿಜೆಪಿ ಎತ್ತಿದ್ದಲ್ಲ. ಈ ಸರ್ಕಾರ ಬಂದ್ 3 ತಿಂಗಳಿಗೆ DK ಸುರೇಶ್ ಯಾವುದೋ ಒಂದು ಸಂದರ್ಭದಲ್ಲಿ ಒಳಗೇನು ಒಪ್ಪಂದ ಆಗಿದೆ ಅನ್ನೋದು ಹೈಕಮಾಂಡಿಗೆ, CMಗೆ, DCMಗೆ ಗೊತ್ತು ಅಂತ ಹೇಳಿದ ಸಂದರ್ಭದಿಂದ ಶುರುವಾಯ್ತು ಈ ಚರ್ಚೆ. ಸಿದ್ದರಾಮಯ್ಯನವರ ಈ ಹೇಳಿಕೆ ಇದೆಯಲ್ಲ, ಇದು ಸಣ್ಣ ಹೇಳಿಕೆ ಅಲ್ಲ. ಈಗ ತಾಕತ್ತಿದ್ರೆ ಇಷ್ಟು ದಿವಸ ಮಾತಾಡ್ತಿದ್ರಲ್ಲ,
ಇಳಿಸ್ತೀವಿ ಸಿದ್ದರಾಮಯ್ಯನವ್ರನ್ನ ಅಂತ. ಈಗ ಕಾಂಗ್ರೆಸ್ ಶಾಸಕರಿಗೆ ಯಾರಿಗಾದ್ರೂ ತಾಕತ್ತಿದ್ರೆ ಅವರ ವಿರುದ್ಧ ಮಾತಾಡಿ ನೋಡೋಣ. ನಿಮಗೆ ಇಳಿಸೋ ತಾಕತ್ತಿದ್ರೆ ಈಗ ಇಳಿಸ್ತೀನಿ ನೋಡೋಣ. ದೆಹಲಿಯಲ್ಲಿ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಅನ್ನುತ್ತಲೇ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಆಪ್ತರು ಆಕ್ಟಿವ್ ಆಗಿದ್ದರು. ಬೆಂಗಳೂರಿನಲ್ಲಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ರು. ಸೌಜನ್ಯದ ಭೇಟಿ ಎನ್ನುತ್ತಲೇ ಖರ್ಗೆಯವರನ್ನ ಭೇಟಿ ಮಾಡಿರುವ ಎಲ್ಲಾ ಸಚಿವರಿಗೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾರೂ ಏನೂ ಮಾತನಾಡದಂತೆ ಖರ್ಗೆ ತಾಕೀತು ಮಾಡಿ ಕಳಿಸಿದ್ರು. ಬೆಂಗಳೂರು ಬಂದಿದ್ದಾರೆ ಅಂತೇಳಿ ನಾನು ನಿನ್ನೆ ಚೆಕ್ ಮಾಡ್ಕೊಂಡೆ. ಅವ್ರಿಗೆ ಹೊರಡ್ತಾ ಇದ್ದಾರೆ. ಹೊರಡೋಕೆ ಮುಂಚೆ ಭೇಟಿ ಮಾಡಕ್ಕೆ ಬಂದಿದ್ದು. ಅಧ್ಯಕ್ಷನ ಭೇಟಿ ಮಾಡಬಾರ್ದು ಅಂತ ಹೇಳಿದ್ರೆ ಹೆಂಗೆ ನೀವು? ಯಾರನ್ನೂ ಅವ್ರು ಕರ್ಸ್ಕೊಂಡೇನಿಲ್ಲ. ನಮ್ಮ ಪಾಡ್ ನಾವು ಅವ್ರವ್ರವ್ರು ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಇದ್ದಾರೆ. ಎಲ್ಲರೂ ಭೇಟಿ ಮಾಡೋರು ಇದ್ದಾರೆ. ಖರ್ಗೆ ಅವರ ಮನೆಗೆ ಭೇಟಿ ಕೊಟ್ಟಿದ್ರಿ, ಏನ್ ಚರ್ಚೆ ಆಯ್ತು ಸರ್? ಸವಾರದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಬಂದಿದ್ರು. ನಾಯಕತ್ವದ ಚರ್ಚೆ ಆಗಿಲ್ಲ ಸರ್. ಬಹಳ ಕುತೂಹಲ ಕಾರಣ ಆಗಿದೆ ಸರ್. ಏನು ಕುತೂಹಲ ಇಲ್ಲ, ಕುತೂಹಲನೂ ಇಲ್ಲ. ಸಹಜವಾದ ಭೇಟಿ. ಹೀಗೆ ಏನೂ ಇಲ್ಲ ಅನ್ನುತ್ತಲೇ ಖರ್ಗೆ ಮನೆಯಿಂದ ಸೀದಾ ಮಹದೇವಪ್ಪ ಮನೆಗೆ ಹೋದವರು ಅಲ್ಲೂ ಕೂಡ ಮತ್ತೊಂದು ಸುತ್ತಿನ ರಹಸ್ಯ ಸಭೆ ಮಾಡಿದ್ರು. ಸುಮಾರು 25 ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ನಡೆಯಿತು. ಮಹದೇವಪ್ಪ ಮನೆಯಲ್ಲಿ ಸಭೆ ಆಗ್ತಿರೋವಾಗಲೇ ಸತೀಶ್ ಜಾರಕಿಹೊಳಿ ಮನೆಗೆ ಕಾಂಗ್ರೆಸ್ ಶಾಸಕರು ದೌಡಾಯಿಸಿದ್ರು. ಎಲ್ಲರಲ್ಲೂ ದೆಹಲಿಯಲ್ಲಿ ಏನು ಆಗ್ತಿದೆ ಅನ್ನೋದೇ ಗುಸುಗುಸು. ಬಳಿಕ ಸತೀಶ್ ಜಾರಕಿಹೊಳಿ ಆಡಿದ ಮಾತುಗಳು ಒಂದಷ್ಟು ಒಗ್ಗಟ್ಟಿನ ರೀತಿಯೇ ಇದ್ವು. ಸುರ್ಜೇವಾಲಾ ಶಾಸಕರ ಸಭೆ ಮಾಡಿದ್ದು ಒಳ್ಳೆಯದೇ ಆಯಿತು. ಸುರ್ಜೇವಾಲಾ ಮುಂದೆ ಶಾಸಕರು ಹೇಳಿರೋದು ನಾಯಕತ್ವ ಬದಲಾವಣೆ ಬಗ್ಗೆ ಅಲ್ಲವೇ ಅಲ್ಲ. 10% ಜನ ಮಾತ್ರ ಮಾತಾಡಿರಬಹುದು ಅಂದ್ರು. ಇವತ್ತಿಂದ ಇದು ಕ್ಲೋಸ್ ಆಗ್ಬೇಕಂತ ನಮ್ದು ವಿನಂತಿ. 10% ಹೇಳಿದ್ರಲ್ಲ, 10% ಅಂತ ಹೇಳಿಲ್ಲ. ಅವಾಗ 10% ಅದು ಲಾಸ್ಟ್ ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10%, 90% ಜನ ಇಲ್ಲ. ಅವ್ರಿಗೆ ಕ್ಲಿಯರ್ ಮೆಸೇಜ್ ಇದು, 10%ದವರಿಗೂ. ಇದರ ನಡುವೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ವಾಪಸ್ ಆಗಿದ್ದಾರೆ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು ನಾಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾರನ್ನ ಭೇಟಿ ಮಾಡಲಿದ್ದಾರೆ. ಈ ವೇಳೆ ಶಾಸಕರ ಅಹವಾಲುಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಅದರ ಆಧಾರದಲ್ಲೇ ರಾಜ್ಯದಲ್ಲಿ ಬಾಕಿ ಉಳಿದಿರುವ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಚರ್ಚೆ ನಡೆಯಲಿದ್ದು ಅದಕ್ಕೆ ಅನುಮೋದನೆ ಪಡ್ಕೊಂಡೇ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ಸಾಗುವ ನಿರೀಕ್ಷೆ ಇದೆ. ಅಂತೂ ದೆಹಲಿಯಲ್ಲೇ ಕುಳಿತು ನಾನೇ ಪೂರ್ಣಾವಧಿ ಸಿಎಂ ಎಂದು ಸಿದ್ದರಾಮಯ್ಯ ಸ್ಪಷ್ಟಪಡಿಸುವ ಮೂಲಕ ಪಕ್ಷದಲ್ಲಿ ಎದ್ದಿರುವ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ಪೂರ್ಣ ವಿರಾಮ ಹಾಡುವ ಪ್ರಯತ್ನ ಮಾಡಿದ್ದಾರೆ. ಹಾಗಿದ್ದರೂ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮೌನ ಇನ್ನಷ್ಟು ದಿನ ಊಹಾಪೋಹಗಳಿಗೆ ದಾರಿ ಮಾಡಿಕೊಡುವ ಸಾಧ್ಯತೆ ದಟ್ಟವಾಗಿಯೇ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.